ಇಂದು ನಡೆದಂತ ಜಂಟಿ ಅಧಿವೇಶನದಲ್ಲಿ ಸರ್ಕಾರದ ಒಂದೊಂದು ವೈಫಲ್ಯವನ್ನ ಸಾಮ್ರಾಟ್ ಅಶೋಕ್ ಎಳೆಯಾಗಿ ಬಿಚ್ಚಿಟ್ಟರು. ಸಿಎಂ ಕುರ್ಚಿ ವಿಚಾರವು ಚರ್ಚೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಸಿಎಂ ಡಿಸಿಎಂ ಕಾಲೆಳೆದರು. ಈ ವೇಳೆ ನಾವಿಬ್ಬರು ಒಟ್ಟಾಗಿಯೇ ಇದ್ದೇವೆಂಬ ಸಂದೇಶವನ್ನ ಡಿಸಿಎಂ ರವಾನಿಸಿದ್ರು. ಇನ್ನು ಇಂದಿನ ಸೆಷನ್ನಲ್ಲಿ ಏನೆಲ್ಲ ಆಯಿತು ಇಲ್ಲಿದೆ ಡೀಟೇಲ್ಸ್. ಸದನದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ವಿಚಾರ ಪ್ರಸ್ತಾಪ. ಸದನದಲ್ಲಿ ಡಿಕೆಶಿ ಅಶೋಕ್ ನಡುವೆ ಮಾತಿನ ವಾಕ್ಸಮರ. ವಿಧಾನಸಭೆಯಲ್ಲಿ ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ವಾಕ್ಸಮರಕ್ಕೆ ಸದನ ಸಾಕ್ಷಿಯಾಯಿತು. ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಿಎಂ ಜಲ್ ಹಾಕಿದ್ದಾರೆ. ಮೊದಲಿನ ರೀತಿ ಇಲ್ಲ, ಅವರೀಗ ಹೌದು ಹುಲಿಯ ಬದಲು ಹೌದು ಇಲಿಯ ಆಗಿದ್ದಾರೆ ಎಂದು ಆರ್ ಅಶೋಕ್ ಲೇವಡಿ ಮಾಡಿದ್ರು. ಸಿದ್ದರಾಮಣ್ಣ ಫಸ್ಟ್ ಮುಖ್ಯಮಂತ್ರಿ ಆಗಿದ್ದಾಗ ನಾವೆಲ್ಲರೂ ಕೂಡ ಏನೋ ಒಂಥರ ನಮ್ಗೆ ಆನಂದ, ಅಣ್ಣ ಹುಲಿಯಾ 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 ಅಂತ ಕೂಗ್ತಾ ಇದ್ರಿ. ಎಲ್ಲೋಗು ಹೌದು ಹುಲಿಯಾ ಹೌದು ಹುಲಿಯಾ. ಬೇಜಾರಾಗಿ ಒಂದು ಸರಿಸೋದು, ಏಯ್ ಯಾವನವನ ಕುದ್ರಳವನ್ನ ಎಲ್ಲ ಎಣ್ಣೆ ಹೊಡೆದನ್ನು ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ ಒಂದು ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯ ಆಗೋಗ್ಬಿಟ್ಟೈತೆ ಇವಾಗ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹೆಗ್ಗಣಗಳು ಸೇರ್ಕೊಂಬಿಟ್ಟಿದೆ. ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಔಟ್ ಇದ್ರು, ಹುಲಿ ಹೋಗಿ ಇಲಿ ಔಟ್ ಐತಿ. ಈಗ ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು, ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಅವ್ರ ಕೆಲಸ ಮಾಡಲಿ, ಅವ್ರ ಕ್ಷೇತ್ರದ ಕೆಲಸ ಮಾಡಲಿ, ಅವರ ಹಿತ ಕಾಪಾಡಲಿ ಅಂತೇಳಿ ಮಾಡಿರ್ತಕ್ಕಂಥ. ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು, ಈಗ ನಾವು ಆಯ್ಕೆ ಆದಮೇಲೆ ನಾವು ರೂಲಿಂಗ್ ಪಾರ್ಟಿ, ಮೆಜಾರಿಟಿ ಬಂದರೆ ರೂಲಿಂಗ್ ಪಾರ್ಟಿ ಅಂತ ಅನ್ಕೋತೀವಿ. ಇನ್ನು ಈ ಸರ್ಕಾರ ಇದು 80% ಸರ್ಕಾರ ಆಗಿದೆ ಎಂದು ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನಮ್ಮ ಸರ್ಕಾರದ ವಿರುದ್ಧ ಕೆಂಪಣ್ಣ ಆರೋಪ ಮಾಡಿದಾಗ ನಮ್ಮ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ರಿ. ಆದ್ರೆ ನಿಮ್ಮ ಸರ್ಕಾರದಲ್ಲಿ 80% ಆರೋಪವಿದೆ. ಕಾಂಟ್ರಾಕ್ಟರ್ಗಳು ನಿಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಗರಾಭಿವೃದ್ಧಿ ಸಚಿವರ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ತುಂಬಿದ್ದಾರೆ. ಈ ಆರೋಪ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಹೋಗಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಇನ್ನು ಲೋಕಾಯುಕ್ತ ಪೊಲೀಸರಿಂದ ಟ್ರ್ಯಾಪ್ ಆದ ಇನ್ಸ್ಪೆಕ್ಟರ್ ಗೋವಿಂದರಾಜು ವಿಚಾರ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ್ರು. ಇಡೀ ಸರ್ಕಾರ ಇವತ್ತು ಕಾಂಟ್ರಾಕ್ಟರ್ಗಳಿಂದ ಹಿಡಿದು ಇನ್ನೂ ಅಬಕಾರಿ ಇಲಾಖೆದು ಇದೆ, ಅದು ಆಮೇಲೆ ಬರ್ತೀನಿ, ಎಲ್ಲ ವಿದ್ದಲ್ಲೂ ಅಬಕಾರಿ ಕಾಂಟ್ರಾಕ್ಟರ್ಗಳು ಹೇಳಿರೋ ಪ್ರಕಾರ ಡಬಲ್ ಆಗಿದೆ. 40% ಇದ್ದಿದ್ದು 80% ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ರು. ಎಲ್ಲ ಇಲಾಖೆಯಲ್ಲೂ ಹೆಗ್ಗಣಗಳ ರಾಶಿ ಅಂತ ಹೇಳ್ತಾ ಇದೆ. ಇನ್ನು ಸದನದಲ್ಲಿ ನೆಹರು ಹೆಸರಿನ ಯೋಜನೆಗಳ ಪಟ್ಟಿ ಪ್ರದರ್ಶನ ಮಾಡಿದ್ರು. ಮಹಾತ್ಮ ಗಾಂಧಿ ಹೆಸರು ಬಿಟ್ಟು ನೆಹರು ಪರಿವಾರದ ಹೆಸರಿಟ್ಟಿರೋ ಯೋಜನೆಗಳು ಓದಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಸಾಧನೆಗಳನ್ನ ಸದನದಲ್ಲಿ ಓದಿ ಹೇಳಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಟಾಂಗ್ ನೀಡಿದ್ರು. ಒಟ್ನಲ್ಲಿ ಸಿಎಂ ಉತ್ತರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಪಕ್ಷ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಸದ್ದುಗದ್ದಲದ ಮಧ್ಯೆಯೇ ರಾಜ್ಯಪಾಲರ ವಂದನಾ ನಿರ್ಣಯವನ್ನ ಅಂಗೀಕರಿಸಲಾಯಿತು. ಮಾರುತಿ ಪಾವ್ಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.